ಡೆಡ್ಲಿ ಕಿಲ್ಲರ್ಸ್ ಒಂದು ಒಳ್ಳೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಮೂವಿ. ಇದೇ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕರ್ನಾಟಕದಾದ್ಯಂತ. ಸೊ ಈ ಒಂದು ಸಿನಿಮಾ ಒಂದು ಆಕ್ಷನ್ ಪ್ಲಸ್ ಒಂದು ಹಾರರ್ ಟಚ್ ಅಂಡ್ ಒಂದು ಲವ್ ಲವ್ ಇದೆ ಅಂಡ್ ಓವರ್ ಆಲ್ ಒಂದು ಟೆನ್ಷನ್ ಇರುವಂತ ಒಂದು ಸಿನಿಮಾ. ಅಂದ್ರೆ ಕ್ಯಾರೆಕ್ಟರ್ ವೈಸ್ ಒಂದು ಒಳ್ಳೆ ಕಂಟೆಂಟ್ ಇದೆ. ಡೆಫಿನೆಟ್ಲಿ ಒಂದು ಆಕ್ಷನ್ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗಿನಿಂಗ್ ಇಂದ ಎಂಡ್ ವರೆಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಡೆಫಿನೆಟ್ಲಿ ಈ ಸಿನಿಮಾನ ಎಲ್ಲಾ ಕನ್ನಡ ಕಲಾಭಿಮಾನಿಗಳು ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದ ಜೊತೆ ಬಂದು ಥಿಯೇಟರ್ ಅಲ್ಲಿ ಈ ಸಿನಿಮಾನ ನೋಡಿ ಈ ಒಂದು ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾದ ಡೈರೆಕ್ಟರ್ ನಾನೇ. ಡೆಡ್ಲಿ ಕಿಲ್ಲರ್ ಅಲ್ಲಿ ಒಂದು 5-6 ಆಕ್ಷನ್ ಬರುತ್ತೆ. ಪ್ಲಸ್ 3 ಸಾಂಗ್ ಇದೆ. 3 ಸಾಂಗ್ ನಾನೇ ಲಿರಿಕ್ಸ್ ಬರ್ದಿದ್ದೀನಿ ಅಂಡ್ ಟೋಟಲ್ ಟೆಕ್ನಿಕಲ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ವಿನು ಮನಸ್ಸು ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ದೀಪು ಎಡಿಟರ್, ಕ್ಯಾಮರಾಮನ್ ತುಂಬಾ ಚೆನ್ನಾಗಿ ಅವ್ರ ಕೆಲಸನ ಅವರು ಮಾಡಿದ್ದಾರೆ. ಮಲ್ಲಿಕಾರ್ಜುನ್, ಹ್ಮ್, ನಮ್ಮ ಪ್ರಶಾಂತ್ ನಿರ್ಮಾಪಕರು ಪ್ರಶಾಂತ್ ಮುರಳಿ ಮಠ್ ಅವರು ಈ ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ನಿರ್ಮಾಪಕರು ಅವರ ಒಂದು ಕ್ರೆಡಿಟ್ ತುಂಬಾನೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಅಭಯ್ ವೀರ್ ಕ್ಯಾರೆಕ್ಟರ್ ತಕ್ಕಂಗೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಹುಡುಗ ಅಭಯ್ ವೀರ್ ಕರ್ನಾಟಕ ನಾರ್ತ್ ಕರ್ನಾಟಕ ಇಂದ ಬಂದು ಒಂದು ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾ ಡೆಫಿನೆಟ್ಲಿ ಅವ್ರಿಗೊಂದು ಒಳ್ಳೆ ಹೆಸರು ತಂದ್ಕೊಡುತ್ತೆ. ಹಾಗೇನೆ ಹೀರೋಯಿನ್ ನಿವೀಕ್ಷಾ, ಅವ್ರ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಹೋಮ್ಲಿ ಕ್ಯಾರೆಕ್ಟರ್. ಓವರ್ ಆಲ್ ಒಂದು ಸಿನಿಮಾ ಒಂದು ಒಳ್ಳೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಡೆಫಿನೆಟ್ಲಿ ಈ ಸಿನಿಮಾನ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಹೇಳಿ. ಚಿತ್ರಮಂದಿರಗಳು ಇನ್ನ 3ನೇ ತಾರೀಕು ಈಗ ಲಿಸ್ಟ್ ಫೈನಲ್ ಆಗ್ತಾ ಇದೆ. ಇನ್ 2 ಡೇಸ್ ಅಲ್ಲಿ ಯಾವ್ಯಾವ ಚಿತ್ರಮಂದಿರಗಳು ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಓವರ್ ಆಲ್ ಎಲ್ಲ ಕರ್ನಾಟಕ ಫುಲ್ ಬಿಡುಗಡೆ ಆಗ್ತಾ ಇದೆ. ಶೂಟಿಂಗ್ ಮುತ್ತತ್ತಿ ಫಾರೆಸ್ಟ್ ಮಾಡಿದೀವಿ. ಬೆಂಗಳೂರು ಸರೌಂಡಿಂಗ್ ಇನ್ನೊಂದು ಮಧುರೆ ಹತ್ರ ಒಂದು ಫಾರೆಸ್ಟ್ ಇತ್ತು, ಅಲ್ಲಿ ಮಾಡಿದೀವಿ. ಆಮೇಲೆ ಒಂದು ಇಂಟೀರಿಯರ್ ಮನೆ ಮಾಡಿದೀವಿ. ಒಂದು ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಕತೆ. ಹಳೆ ಸಿನಿಮಾ ಹೊಸ ಸಿನಿಮಾ ಅಂತ ಏನಿಲ್ಲ, ಎಲ್ಲ ಒಂದೇನೆ. ಕಂಟೆಂಟ್ ಮೇಲೆ ಹೋಗುತ್ತೆ ಅಷ್ಟೇ. ಕಂಟೆಂಟ್ ನಾವೇನ್ ನಂಗೆ ಡಿಫ್ರೆಂಟ್ ಆಗಿ ಕೊಟ್ಟರೆ ಡೆಫಿನೆಟ್ಲಿ ಜನ ತಗೊಳ್ತಾರೆ. ಒಂಥರ ಚಾಲೆಂಜಿಂಗ್, ಯಾಕಂದ್ರೆ ಕಂಟೆಂಟ್ ಆತರ ಹೆವಿ ಇದೆ. ಸೊ ಹೆವಿ ಕಂಟೆಂಟ್ ನಾವ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿ ಹ್ಯಾಂಡಲ್ ಮಾಡಿದ್ದೀವಿ. ಸೊ ಅದೇ ರೀತಿ ಎಲ್ಲಾ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಸ್ಟಾರ್ಸ್ ಇರ್ಬೋದು, ಆರ್ಟಿಸ್ಟ್ ಗಳು ಎಲ್ಲ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ವಿತ್ ಪ್ರೊಡ್ಯೂಸರ್. ಅವರು ಕೂಡ ಹುಬ್ಳಿ ಜನ, ಉತ್ತರ ಕರ್ನಾಟಕ ಜನ ತುಂಬಾನೇ ಸಿನಿಮಾ ಇಷ್ಟಪಡೋರು. ಅಂದ್ರೆ ಆಕ್ಷನ್ ಸಿನಿಮಾಗಳು ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ. ನಂದು ಅವಾಗಿಂದ ಹಲವಾರು ಸಿನಿಮಾಗಳು ನಾನು ಹೀರೋ ಆಗಿ ಆಕ್ಟ್ ಮಾಡಿರೋ ಸಿನಿಮಾಗಳು. ಫಸ್ಟ್ ನನಗೆ ನನ್ನ ಸಿನಿಮಾಗೆ ಮುಹೂರ್ತ ಟೈಮ್ಗೆ ಬಂದು ಬಿಸಿನೆಸ್ ಅಡ್ವಾನ್ಸ್ ಕೊಡ್ತಾ ಇದ್ದೆ ಉತ್ತರ ಕನ್ನಡ, ಹುಬ್ಳಿ ಏರಿಯಾದವ್ರು ಬಂದು ಅಡ್ವಾನ್ಸ್ ಕೊಟ್ಬಿಡೋರು. ಫಸ್ಟ್ ಸೇಲ್ ಆಗ್ತಾ ಇದ್ದೆ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ. ಸೊ ಹೀಗೆ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಟೇಸ್ಟ್ ಇರುವಂತ ಆ ಜನ ನಾರ್ತ್ ಕರ್ನಾಟಕದವರು. ಡೆಫಿನೆಟ್ಲಿ ಸಿನಿಮಾಗಳಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಅಂಡ್ ಒಳ್ಳೆ ಪ್ರೋತ್ಸಾಹ ಕೂಡ ಕೊಡ್ತಾರೆ. ಸೊ ಇದು ಉತ್ತರ ಕರ್ನಾಟಕದಲ್ಲಿ ಮಾಡಿಲ್ಲ, ಎಲ್ಲ ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಅಲ್ವಾ, ಎಲ್ಲ ಆ ಕಡೆ ಮಾಡಿ. ಎಲ್ಲ ಕೌಟುಂಬ ಎಲ್ಲ ಬರ್ತಾನೆ ಇದಾವೆ. ಬಟ್ ಜನ ಸ್ವಲ್ಪ ಒಂದು ಸ್ವಲ್ಪ ಅದೇ ಅಣ್ಣವರು ವಿಷ್ಣುವರ್ಧನ್ ಇದ್ದಾಗ ಬರ್ತೈತಲ್ಲ ಆತರ ಅಂತ ನೀವ್ ಹೇಳ್ತಾ ಇದ್ದೀರಾ? ಅಲ್ಲ ಅರ್ಥ ಆಯ್ತು ನನಗೆ. ಈಗ ಅಣ್ಣವ್ರ ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬರೋದು. ಯಜಮಾನ ಇರ್ಬೋದು, ಅಣ್ಣವ್ರದ್ದು ಜೀವನ ಚೈತ್ರ ಇರ್ಬೋದು. ಸೊ ಆತರ ಥಿಯೇಟರ್ಗೆ ಯಾರು ಹೋಗಲ್ಲ ಅನ್ನೋದು ನಾವು ಹೇಳ್ಕೊಂಬಾರ್ದು. ಯಾಕಂದ್ರೆ ಗೊತ್ತಂದ್ರೆ ಒಳ್ಳೆ ಸಿನಿಮಾ ಕೊಟ್ಟರೆ ಡೆಫಿನೆಟ್ಲಿ ನೋಡ್ತಾರೆ ಜನ, ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ನಾವೊಂದು ಮಾತು ನನಗೆ ಹೇಳಕ್ ಇಷ್ಟ ಆಗಲ್ಲ, ಥಿಯೇಟರ್ ಜನ ಬರಲ್ಲ ಅಂತ ಹೇಳಕ್. ಏನಕ್ಕಂದ್ರೆ ಇವಾಗ ಕೈಯಲ್ಲಿ ಮೊಬೈಲ್ ಇರುತ್ತೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅಲ್ವಾ, ಇಡೀ ಒಳ್ಳೆ ಅವ್ರ ಕೈಯಲ್ಲಿ ಇದೆ. ಸೊ ಏನ್ ಬೇಕಾದ್ರೂ ನೋಡ್ಬೋದು ಅವರು. ಸೊ ಆ ರೀತಿ ಇದ್ದಾಗ ಈ ಜಾಸ್ತಿ ಈ ಈಗ ನೋಡಿ, ಈಗ KGF ಬಂದಿತ್ತು, ಅದು ಫುಲ್ ಆಕ್ಷನ್ ಪ್ಯಾಕ್ ಸಿನಿಮಾ.
ಅದಾದ್ಮೇಲೆ ಕಾಂತಾರ ಒಂದು ದೇವ್ರ ಮೇಲೆ ಇದ್ದಂತ ಸಿನಿಮಾ. ದೇವ್ರನ್ನ ಬ್ಯಾಕ್ ಟಾಪ್ ಇಟ್ಕೊಂಡು ಈಗಿನ ಟ್ರೆಂಡ್ಗೆ ಯಾವ ತರ ಬೇಕೋ ಆ ತರ ಬಂದಿದೆಯಲ್ವಾ ಸಿನಿಮಾಗಳು. ಆಮೇಲೆ ಸೂ ಫ್ರಮ್ ಸೋ ಬಂತು ಒಂದು ಆರ್ ಟಚ್ ಇಟ್ಕೊಂಡು. ಸೊ ಬರ್ತಾನೆ ಇದಾವೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಫ್ಯಾಮಿಲಿ ಸಿನಿಮಾಗಳು ಬರ್ತಾ ಇದಾವೆ. ಜನ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನೋಡಿದ್ರೆ ಡೆಫಿನೆಟ್ಲಿ ಅಂತ ಸಿನಿಮಾಗಳು ಬಂದೇ ಬರುತ್ತೆ. ಅದೇನು ಇದಲ್ಲ, ಜನರು ಪ್ರೋತ್ಸಾಹ ಬೇಕಷ್ಟೇ.